ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಜರ್ನಿ ಬಂದು ಹೈದರಾಬಾದ್‌ಗೆ. ಹೌದು, ಆಲ್ರೆಡಿ ನನ್ನ ಚಾನಲ್ ವಿಡಿಯೋ ನೋಡಿರ್ತೀರ. ಸೊ ಇದು ಬಂದ್ಬಿಟ್ಟು ಜಬ್ಬಾ ಟ್ರಾವೆಲ್ಸಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಮಗದು 12 ಗಂಟೆಗೆ ಬಂದಾರೆ, 11 ಗಂಟೆಗೆ ಬರೋನು. ಸೊ ಅಂತೂ ಇಂತೂ ಹೈದರಾಬಾದ್ ಬೆಳಗ್ಗೆ ರೀಚ್ ಆದ್ವಿ. ಇದೆಲ್ಲ ಹೈದರಾಬಾದ್ ಔಟ್‌ಸ್ಕರ್ಟ್ ಓಕೆನಾ. ಸೊ ಮುಂಚೆನೇ ಆ್ಯಂಡ್ ಇನ್ನೊಂದು ಭಾಳ ಖುಷಿ ಆಯಿತು ಏನಂತಂದರೆ ನನಗೆ ಹೈದರಾಬಾದು ಬೆಂಗಳೂರಿಗಿಂತ ಜಾಸ್ತಿ ಔಟ್‌ಸ್ಕರ್ಟಲ್ಲಿ ಬೆಳೀತಾ ಇದೆ. ಯಾಕಂತಂದರೆ ಆಬ್ವಿಯಸ್ಲಿ ಒಳಗಡೆ ಎಷ್ಟು ಕಂಜೆಷನ್ ಇದೆ ಅಂತಂದರೆ ಹೊರಗಡೆ ಜಾಗನೇ ಇಲ್ಲ. ಸೊ ಸುತ್ತಮುತ್ತಲು ಹೊರಗಡೆ ತುಂಬ ಔಟ್‌ಸ್ಕರ್ಟ್ ಹಿಂದ್ಗಡೆನೇ ಆ್ಯಕ್ಚುಲಿ ವ್ಯೂದು. ಆ, ಚೆನ್ನಾಗಿತ್ತು ಜರ್ನಿ, ಪರವಾಗಿಲ್ಲ ಚೆನ್ನಾಗಿದೆ. ಜಬ್ಬಾ ಟ್ರಾವೆಲ್ಸ್‌ದು ಬಸ್ಸಲ್ಲಿ ಬಂದಿರೋದು. ನೋಡಿ ಇವೆಲ್ಲ ಹೈದರಾಬಾದ್‌ನ ಔಟ್‌ಸ್ಕರ್ಟು ಲೈಕ್ ನಮ್ಮ ನೆಲಮಂಗಲ, ದಾಬಸ್ಪೇಟೆ ಆ ಥರ ಇದೆ ತಾನೇ ಅಲ್ಲಿ. ಇದೆಲ್ಲ ಸ್ವಲ್ಪ ಮುಂದೆ ಹಾಗೆ ಯಶವಂತಪುರ, 8ನೇ ಮೈಲಿ ಆ ಥರ ಇದು ಕೂಡ. ಈ ಕ್ರೇಜಿ ಡೆವಲಪ್‌ಮೆಂಟ್ ಆಗಿದೆ ರೀ. 10 ಲೇನ್ ಮಾಡಿದ್ದಾರೆ ಹೊರಗಡೆ ಎಲ್ಲ. ಇದು ನೋಡಿ 10 ಲೇನು. ಸೊ ಆಲ್ಮೋಸ್ಟ್ ಒಂದು ಚೈನಾದ ವೈಬ್ ಸಿಕ್ಬಿಡ್ತು ನನಗೆ. ಏನು ಗುರು ಚೈನಾಗೆ ಬಂದುಬಿಟ್ಟಿದ್ದೀನೇನೋ ಅನ್ಬೇಕು. ಕಂಪ್ಲೀಟ್ ಹೈ ರೈಸ್ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸ್ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ಬೋದು, ಕಂಪನಿಗಳಿರ್ಬೋದು. ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ. ಹೈದರಾಬಾದ್ ಇಷ್ಟೊಂದು ಡೆವಲಪ್‌ಮೆಂಟ್ ಆಗ್ತಿದೆಯಲ್ಲ ಗುರು ಅಂತೇಳ್ಬಿಟ್ಟು. ಅಮೇಝಿಂಗ್. ನಮ್ಮ ಬೆಂಗಳೂರು ಬೆಳಿಬೇಕ್ರಿ ಇದೇ ಥರಲ್ಲಿ. ಡೆಫಿನೆಟ್ಲಿ ಬೆಳೀತಾ ಇದೆ, ಹಂಗೇನಿಲ್ಲ. ಆದರೆ ಸೌಕರ್ಯಗಳು ತುಂಬ ಬೇಕು. ರೋಡ್ಸ್ ಇರ್ಬೋದು, ಬೇಸಿಕ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲೈಓವರ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಗುಡ್. ಬಟ್ ಒಳಗಡೆ ಅಷ್ಟೇ ಹಾಳಾಗಿದೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಒಳಗಡೆ ಕತೆ ಏನು ಅಂತ ಹೇಳ್ಬಿಟ್ಟು. ಆ ಲೆಕ್ಕದಲ್ಲಿ ನಮ್ಮ ಬೆಂಗಳೂರು ಪರವಾಗಿಲ್ಲ ಒಳಗಡೆ ವಿಚಾರದಲ್ಲಿ. ಬಟ್ ತುಂಬಾ ಹೈ ರೈಸ್ ಬಿಲ್ಡಿಂಗ್ಗಳಿಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ದಟ್ಸ್ ವೆಲ್. ಸೊ ಏನಂದರೆ ನನ್ನ ಮಗಂದು ಹತ್ತತ್ರ 9:30, 10 ಗಂಟೆ ಆಗೋಯ್ತು ರೀ ರೀಚ್ ಆಗೋದ್ರಲ್ಲಿ. ಹೊರಟಿದ್ದು ರಾತ್ರಿ 12 ಗಂಟೆಗೆ, 11 ಗಂಟೆಗೆ ಬರಬೇಕಿತ್ತು ಬಸ್ಸು. ಅವ್ನು ಬಂದಿರೋದು 12 ಗಂಟೆಗೆ. ಕರ್ಕೊಂಡೋಗಿ ರೀಚ್ ಮಾಡಿರೋದು ಅಷ್ಟೇ ತುಂಬ ಲೇಟಾಗಿ ರೀಚ್ ಮಾಡ್ದೆ ಅಂತ ಹೇಳ್ಬೋದು. ಸೊ ಹಂಗೆ ಎಲ್ಲ ಹೈದರಾಬಾದ್ ವ್ಯೂ ಎಲ್ಲ ನೋಡಿಕೊಂಡು ಅಂತೂ ಇಂತೂ ಫೈನಲಿ 9:30ಗೆ ನಾವು ರೀಚ್ ಆದ್ವಿ. ನೋಡಿದ್ರಾ ಔಟ್‌ಸ್ಕರ್ಟ್ ಎಷ್ಟು ಚೆನ್ನಾಗಿದೆ, ಇನ್‌ಸ್ಕರ್ಟು ಅಷ್ಟೇ ಬರ್ಬಾದಾಗಿದೆ ಅಂತ ಹೇಳ್ಬೋದು. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಕ್ಲೀನ್ ಇಲ್ಲ ಒಳಗಡೆ. ಟ್ರಾಫಿಕ್ದು ಕ್ರೇಜಿ ಟ್ರಾಫಿಕ್ಕು. ಅಬ್ಬಬ್ಬಾ! ನಾನು ನಿಮ್ಗೆ ನೈಟು ಕರ್ಕೊಂಡು ಹೋಗ್ತೀನಿ. ಚಾರ್ಮಿನಾರ್ ಹೋಗಿದ್ವಿ ನಾವು ಆ್ಯಕ್ಚುಲಿ. ಅಪ್ಪಾ! ಸೊ ಇವೆಲ್ಲ ನೋಡಿಕೊಂಡು ಮಾಡಿಕೊಂಡು ಅಂತೂ ಇಂತೂ 9:30, 9:45. ಸೊ ನಾನು ಆವಾಗಲೇ ತೋರಿಸಿದ್ದು ವಾಚದು. ಸೊ ಹತ್ತತ್ರ 10 ಗಂಟೆ ಆಗೋಯ್ತು ನಾವು ರೀಚ್ ಆಗೋದಕ್ಕೆ. ಓಕೆನಾ. ಸೊ 10 ಗಂಟೆಗೆ ರೀಚ್ ಆಗಿ ಅಂತೂ ಒಂದು ಆಟೋ ತೊಗೊಂಡು ಹೊರಟ್ವಿ. ಇದು ಆಟೋ ಅಲ್ಲ, ರಾಕೆಟ್ ಅಂತ ಹೇಳ್ತೀನಿ ನಾನು. ನಾನು ಮುಂಚೆ ಬೆಂಗಳೂರು ಆಟೋದವರೇ ಏನು ಗುರು ಇಂಥ ಕ್ರೇಜಿಯಾಗಿ ಓಡಿಸ್ತಾರೆ ಅನ್ಕೊತಿದ್ದೆ. ಅಯ್ಯೋ ದೇವ್ರೇ! ಇದು ಓಡಿಸ್ದ ಯಪ್ಪಾ! ಅಂದರೆ ಕೇರೇ ಇಲ್ಲ. ನಮ್ಮ ಬಗ್ಗೆನೂ ಕೇರ್ ಇಲ್ಲ, ಅವ್ರ ಬಗ್ಗೆನೂ ಕೇರ್ ಇಲ್ಲ, ಎದುರುಗಡೆ ಇರೋರ ಬಗ್ಗೆನೂ ಕೇರ್ ಇಲ್ಲ ಇವರಿಗೆ. ಯಾರಲ್ಲಿ ಟಚ್ ಮಾಡ್ಬಿಡ್ತಾನೋ ಅನ್ನೋದೇ ಭಯ ಆಗ್ಬಿಟ್ಟಿತ್ತು ನನಗೆ. ಸೊ ಅಂತೂ ಇಂತೂ ಕ್ರೇಜಿ ರೈಡ್ ಮುಗಿಸಿ ನಾವು ಬಂದಿರೋದು ಇಗ್ಲೂಸ್ ಹೋಟೆಲ್‌ಗೆ. ನಮ್ಮ ಕ್ಲೈಂಟೇ ಬುಕ್ ಮಾಡಿದ್ರು ಆ್ಯಕ್ಚುಲಿ. ಚೆನ್ನಾಗಿದೆ ಸರ್ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಗ್ಲೂಸ್ ಹೋಟೆಲಲ್ಲಿ ಬುಕ್ ಮಾಡಿದ್ರು. ಬಂದ್ವಿ. ಒಳ್ಳೆ AC ಹೋಟೆಲ್ಲು ಚೆನ್ನಾಗಿದೆ. ಒಂದು ಅರೌಂಡು ₹2000 ವೀಕ್ಷಕರೇ. ಓಕೆನಾ. ಸೊ ಚೆನ್ನಾಗಿತ್ತು. ಆಲ್ರೆಡಿ ಲೇಟ್ ಆಗಿತ್ತು. ಯಾಕಂತಂದರೆ ಆಲ್ರೆಡಿ ಒಂದು 10 ಗಂಟೆ ಆದರೆ ನಾವು ಶೂಟ್‌ಗೆ ಹೋಗೋದು ಎಷ್ಟು ಗಂಟೆಗೆ. ಸೊ 10 ಗಂಟೆಗೆ ಬಂದ್ವಿ. ಇದು ರೂಮು ತೋರಿಸ್ಬಿಡ್ತೀನಿ ನಾನು ನಿಮ್ಮ ರೂಮ್‌ಗೆ. ಟ್ವಿನ್ ಬೆಡ್ಡು, ದೊಡ್ಡದಾಗಿದೆ, AC ಇದೆ, ಗೀಝರ್ ಇದೆ, ಎವ್ರಿಥಿಂಗ್ ಚೆನ್ನಾಗಿದೆ, ಒಂದು ತೊಂದರೆ ಇಲ್ಲ. ಓಕೆನಾ. ಒಂದು ಕಬೋರ್ಡ್ ಇದೆ. ಇದು ಹೊರಗಡೆ ವರ್ಕ್ ನಡೀತಾ ಇದೆ. ತುಂಬ ಫ್ಲೈಓವರ್ಸ್ ಎಲ್ಲ ಆಗ್ತಾ ಇದೆ ವೀಕ್ಷಕರೇ. ಡೆವಲಪ್‌ಮೆಂಟ್ ನಡೀತಾ ಇದೆ. ಅಂತೂ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು 1 ಅವರ್ ಲೇಟರ್ 10:30 ಅಷ್ಟು, ಒಂದು 11 ಗಂಟೆ ಹತ್ತತ್ರ ನಾವು ಬಿಟ್ವಿ ರೂಮು. ಬಟ್ ಹತ್ತಿರದಲ್ಲೇ ಇದೆ, ತುಂಬ ಹತ್ತಿರದಲ್ಲಿದೆ ಶೂಟು. ಬಟ್ ನಾಷ್ಟ ಮಾಡಿರಲಿಲ್ಲ. ಸೊ ನಾಷ್ಟ ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಪಕ್ಕದಲ್ಲೇ ಒಂದು ಚಿಕ್ಕದಾದಂಥ ಒಂದು ಇದಿತ್ತು, ಕ್ಯಾಂಟೀನ್ ಇತ್ತು. ಅಲ್ಲಿ ಮಾಮೂಲಿ ಇಡ್ಲಿ ವಡೆ. ನಾವು ಎಲ್ಲೋದ್ರೂ ಇಡ್ಲಿ ವಡೆ ದೋಸೆನೇ. ಒಂದೊಂದು ಟೈಮ್ ಮಧ್ಯಾಹ್ನದಲ್ಲೂ ಹಂಗೆ ತಿಂದ್ಬಿಡ್ತೀವಿ ನಾವು. ಸೊ ಹತ್ತಿರದಲ್ಲೇ 2 ಕಿಲೋಮೀಟ್ರು, 7 ಮಿನಿಟ್ಸು. ಇನ್ನೊಂದು ಕ್ರೇಜಿ ರೈಡು, ಆಟೋ ರೈಡು. ಆಟೋ ರೈಡೆಲ್ಲ ಕ್ರೇಜಿ ರೈಡಪ್ಪ. ಸೊ ಅಲ್ಲಿಂದ ಬಂದಿದ್ದು ಸಿ ಬಾಕ್ಸ್ ಹೋಮ್ಸ್ ಅವ್ರದ್ದು ಫಸ್ಟ್ ವೀಡಿಯೋ ನಾನು ರಿಲೀಸ್ ಮಾಡಾಯಿತು ಆಲ್ರೆಡಿ ಚಾನಲಲ್ಲಿ. ಕ್ಯಾಪ್ಸೂಲ್ ಹೋಮು. ಇವ್ರ ಹತ್ರ ಕ್ಯಾಪ್ಸೂಲ್ ಹೋಮು, ಆಮೇಲೆ ಫೋಲ್ಡೆಬಲ್ ಹೋಮು, ಡಿಟ್ಯಾಚಬಲ್ ಹೋಮು, ರೆಡಿ ಹೋಮ್ಸು ಒಂದೆರಡಿಲ್ಲ ತುಂಬ ಇದೆ. ಡೆಫಿನೆಟ್ಲಿ ಇನ್ನೊಂದು 2 ತಿಂಗಳು ಕ್ರೇಜಿ ವೀಡಿಯೋಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಎದುರುಗಡೆ ಇದೆಲ್ಲ ಇದು ಡಿಟ್ಯಾಚಬಲ್ ಹೋಮು. ನೆಕ್ಸ್ಟ್ ವೀಡಿಯೋ ಇದು ಕ್ಯಾಪ್ಸೂಲ್ ಮುಗೀತು. ಸೊ ನೆಕ್ಸ್ಟ್ ವೀಡಿಯೋ ಇದು ಬರುತ್ತೆ. ಫಸ್ಟ್ ಬಂದ್ಕೊಳ್ಳೆ ನಾನು ಮಾಡೋದೇನು ಗೊತ್ತಾ, ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡ್ಬಿಡೋದು. ಅವ್ರ ಮ್ಯಾನೇಜರ್ ಇದ್ದರು, ಮರ್ತೋದೆ ಅವ್ರ ಹೆಸರು. ಸೊ ಅವ್ರ ಜೊತೆ ಎಲ್ಲ ಡೀಟೇಲ್ಸ್ ತೊಗೊಂಡೆ, ಬರ್ಕೊಂಡೆ. ಇಲ್ಲಂತಲ್ಲ, ಎಲ್ಲಿ ಶೂಟ್ಗೆ ಹೋದರೂ ಕೂಡ ನಾವು ಫಸ್ಟ್ ಮಾಡೋವಂಥದ್ದು ಡೀಟೇಲ್ಸ್ ತೊಗೊಳ್ಳೋದು. ನಾನು ಏನು ಮಾತಾಡಬೇಕು, ಏನು ಕತೆ, ಎಲ್ಲಿದೆ, ಏನಂತೆ ಕಂಪ್ಲೀಟ್ ತೊಗೊಂಡು ಒಂದು 5 ನಿಮಿಷ ಕೂತ್ಕೊಂಡು ಅದಕ್ಕೊಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು. ಏನು ಮಾತಾಡೋದು, ಏನು ಕತೆ ಅಂತ. ಕೆಲವೊಂದು ಸತಿ ಏನು ಮಾಡುತ್ತೆ, ಹಿಂದಿನ ದಿನವೇ ತಿನ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾವಾಗ ಗೊತ್ತಿರುತ್ತಲ್ಲ, ಯೂಶ್ವಲಿ ಮಾಡೋ ಶೂಟ್ಸ್ ಇರುತ್ತಲ್ಲ, ಅವಾಗೆಲ್ಲ ಥಿಂಕ್ ಮಾಡ್ಕೊಂಡು ಹೋಗ್ಬಿಡೋದು, ಇದು ಮಾತಾಡೋಣ ಅದು ಮಾತಾಡೋಣ ಅಂತ. ಸೊ ಹೊಸ ಶೂಟ್ ಅಂತ ಬಂದಾಗ, ಹೊಸ ಥಿಂಗ್ ಅಂತ ಬಂದಾಗ ಅದ್ರ ಬಗ್ಗೆ ಸ್ಕ್ರಿಪ್ಟ್ ಮಾಡಬೇಕಾಗತ್ತೆ. ಎಲ್ಲಿ ಮಾತಾಡೋದು, ಏನು ಕತೆ, ರೀಲ್ಸ್ಗೆ ಏನು ಮಾಡ್ಕೊಳ್ಳೋದು, ಹುಕ್ ಏನು ಹಾಕೋದು,
ಏನು ಹೊಡೆದಾಕೋದು, ಚೇರ್ ಹೊಡೆಯೋದಾ, ಡ್ರಮ್ ಹೊಡೆಯೋದಾ ಅಂತೇಳ್ಬಿಟ್ಟು. ಸೊ, ಒಂದು ಥಿಂಕ್ ಮಾಡಬೇಕಾಗತ್ತೆ. ಸೊ, ಸರ್ ಜೊತೆ ಕೂತ್ಕೊಂಡೆ ಎಲ್ಲ ಇದು ಮಾಡಿದೆ. ಇವ್ರು ಮ್ಯಾನೇಜರ್ ಓಕೆನಾ. ಸೊ, ಸರ್ ಓನರ್ ಇನ್ನೊಬ್ಬರಿದ್ದಾರೆ, ಬೇರೆ ಇದ್ದಾರೆ. ಸೊ, ಅವ್ರು ನನಗೆ ಆನ್‌ಲೈನಲ್ಲಿ ಕನೆಕ್ಟ್ ಆಗಿದ್ದರು. ಅವ್ರ ಜೊತೆ ಮಾತಾಡಿ ನಮ್ಮ ಕನ್ನಡಿಗರಿಗೋಸ್ಕರ ಇದು ಬೇಕು ಅಂತ ಹೇಳ್ಬಿಟ್ಟು ಸೆಲ್ಫ್ ಇಂಟ್ರೆಸ್ಟಿಂದ ಮಾಡಿರೋ ವಿಡಿಯೋ ಇದು. ಯಾರಿಗೇನು ಇದಿಲ್ಲ, ಪ್ರಮೋಷನ್ ಅಲ್ಲ ಇದು ಆ್ಯಕ್ಚುಲಿ. ನಾನಾಗಿ ಹುಡ್ಕೊಂಡೋಗಿ ಮಾಡಿರೋಂಥದ್ದು. ಇದೇ ಕ್ಯಾಪ್ಸುಲೋಮು. ಕ್ರೇಜಿ ಇದೆ ರೀ. ನಾನು ಆ್ಯಕ್ಚುಲಿ ಇದನ್ನು ಚೈನಾದಲ್ಲಿ ನೋಡಿದ್ದೆ, ಪೂಸಾನಲ್ಲಿ. ಇಲ್ಲಿ ಡೆಫಿನೆಟ್ಲಿ ಖುಷಿ ಆಯಿತು ನನಗೆ. ಇದು ಫೋಲ್ಡೇಬಲ್ ಹೋಮು. ಫೋಲ್ಡ್ ಆಗುತ್ತಿದೆ. ಆ್ಯಕ್ಚುಲಿ 2 BHK ಇದು. ಎಲ್ಲ ಇದೆ ಇದರಲ್ಲಿ, ಕಿಚನ್ ಎಲ್ಲ. ಇದೆಲ್ಲ ಕಮರ್ಷಿಯಲ್ಲು. ನೀವು ಆಫೀಸ್ ಮಾಡ್ತೀರಾ ಅವುಗಳಿಗೆಲ್ಲ. ಇದು ಎ ಶೇಪ್ ಅಂತ ಓಕೆನಾ. ಇದು ತುಂಬ ದೊಡ್ಡದಾಗಿದೆ. ಇದು ಡಿಟ್ಯಾಚಬಲ್. ಒಂದು ಕಡೆಯಿಂದ ಒಂದು ಕಡೆ ಮೂವ್ ಮಾಡ್ಬೋದು ಇದನ್ನು ನೀವು. ಇವರು ಜಕೂಸಿನೂ ಸೇಲ್ ಮಾಡ್ತಾರೆ. ಜಕೂಸಿನೂ ಇದೆ ಅವ್ರ ಹತ್ರ. ತುಂಬ ಚೆನ್ನಾಗಿದೆ ಜಕೂಸಿ. ಬಟ್ ಜಕೂಸಿ ನಾನು ಮಾತಾಡಿರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಶೂಟ್ ಮಾಡಲಿಲ್ಲ ಅಷ್ಟೇ. ಸೊ, ಎಲ್ಲ ಮಾಡಿ ಆಲ್ಮೋಸ್ಟ್ ನಮಗೆ 2 ಅವರ್, 2ರಿಂದ 3 ಅವರ್ ಆಯ್ತು ರೀ ಶೂಟ್ ಮುಗ್ಸೋಕ್ಕೆ. ಸೊ, ಸ್ವಲ್ಪ ಮುಗಿಸಿ ಅಂತೂ ಹೊರಗಡೆ ಬಂದು ಏನು ಮಾಡೋಣ ಇವಾಗ ಅಂದ್ಕೊಳ್ಳಿ, ಇನ್ನೊಂದು ಕ್ರೇಜಿ ರೈಡ್ ಸಿಕ್ತು ನಮಗೆ. ಇನ್ನೊಂದು ಕ್ರೇಜಿ ರೈಡಲ್ಲಿ ಹತ್ಕೊಂಡು ಗುರು ದಮ್ ಬಿರಿಯಾನಿ ಬೇಕು ಗುರು ಅಂದ್ಕೊಳ್ಳಿ, ಸೀದಾ ಕರ್ಕೊಂಡೋದ ನಮಗೆ. ಸೀದಾ ಒಂದು ಒಳ್ಳೆ ದಮ್ ಬಿರಿಯಾನಿ ಹೋಟೆಲ್ ಕರ್ಕೊಂಡೋಗ. ಹೈದ್ರಾಬಾದ್ ಮೇಲೆ ದಮ್ ಬಿರಿಯಾನಿ ತಿನ್ನಲೇಬೇಕಲ್ಲ. ಸೊ, ನವರಸ ಅನ್ನುವಂಥ ಹೋಟೆಲ್ಗೆ ಕರ್ಕೊಂಡೋದ. ಯಾರಾದರೂ ಹೈದ್ರಾಬಾದ್ ಬಂದರೆ ದಯವಿಟ್ಟು ಬನ್ನಿ, ಕ್ರೇಜಿ ಫುಡ್ ಕೊಡ್ತಾರೆ ಇಲ್ಲಿ. ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಇವೆಲ್ಲ ಅವ್ರು ಮಾಡೋದು ಅಲ್ಲಿ ಟಿ ವಿಲಿ ಹಾಕ್ತಿದ್ರಲ್ಲ, ತೋರಿಸ್ತಾ ಇರ್ತಾರೆ ನಾವು ಏನು ಮಾಡ್ತೀವಿ, ಏನು ಕತೆ ಅಂತ ಹೇಳ್ಬಿಟ್ಟು. ಸೀ ಫುಡ್ ಇರ್ಬೋದು, ವೆಜ್ಜು, ನಾನ್ ವೆಜ್ಜು, ದಮ್ ಬಿರಿಯಾನಿ, ಇದೊಂದು ಕಬಾಬ್ ಕೊಡ್ತಾನೆ ಅವನು, ಬಂಜಾರ ಕಬಾಬ್ ಅಂತ ಹೇಳ್ಬಿಟ್ಟು. ಏನು ಕ್ರೇಜಿ ಇರುತ್ತೆ ಗುರು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ಲು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ. ಸೊ, ಇದೊಂದು ಆಪ್ರಿಕಾಟ್ ಇದು ಡೆಸರ್ಟು ನಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಇದು ನೋಡ್ರಿ ಬಂಜಾರ ಕಬಾಬು, ಹೆಂಗೆ ಕ್ರೇಜಿ ಗೊತ್ತಾ ಇದು. ಟಿ ವಿಲಿದೆ, ಇವಾಗ ರಿಯಲ್ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಇದು ರೀಲ್ ವರ್ಸಸ್ ರಿಯಾಲಿಟಿ ಅಂತಾರಲ್ಲ ಹಂಗೆ. ಬಟ್ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಯಾರೇ ಆದರೂ ನವರಸ ಅಂತ ಒಂದು ಹೋಟೆಲ್ ಇದು, ದೊಡ್ಡ ಫ್ಲೈಓವರ್ ಇದೆ ಅಲ್ಲ, ಇದು ಉಲ್ಲಾಲೋ ಉಪ್ಪಲಾಲೋ ಏನೋ ಇದೆ, ಉಪ್ಪಾಲ್ ಅನ್ನೋ ಏರಿಯಾ ಇದೆ ಆ್ಯಕ್ಚುಲಿ. ಉಪ್ಪಾಲಲ್ಲಿ ನವರಸ ಹೋಟೆಲ್ ಬರೋದನ್ನು ಮರಿಬೇಡಿ. ಫೈನಲಿ ಸಿಗ್ನೇಚರ್ ಹೈದರಾಬಾದಿ ದಮ್ ಬಿರಿಯಾನಿ. ಅಯ್ಯೋ ಕ್ರೇಜಿ ಇತ್ತು ನಿಜವಾಗ್ಲೂ ಅಷ್ಟೇ. ಮಸಾಲದಲ್ಲಿ ಅಂತ ಅಂದರೆ ತುಂಬ ಖಾರ ಗಿರ ಏನಿಲ್ಲ, ಪರವಾಗಿಲ್ಲ. ಬಟ್ ಆದರೆ ಚಿಕನ್ ಮಾತ್ರ ನಿಜವಾಗ್ಲೂ, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಇವರು. ತುಂಬ ಕ್ರೇಜಿ ಕುಕ್ ಮಾಡ್ತಾರೆ. ಸೊ, ಯಾರಾದರೂ ಬಂದಾಗ ಬನ್ನಿ. ಇದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ತಾನೆ, ಇದು ಆಪ್ರಿಕಾಟ್ ಡೆಸರ್ಟ್ ಇದೆ ಆ್ಯಕ್ಚುಲಿ. ಸೊ, ಫ್ಯಾಮಿಲಿ ಜೊತೆ ಬಂದರೆ ಇಲ್ಲೊಂದು ಸತಿ ಅಟೆಂಡ್ ಮಾಡಿ. ಸೊ, ಇಲ್ಲಿಂದ ಸೀದಾ ಡೈರೆಕ್ಟಾಗಿ ಬ್ಯಾಕ್ ಟು ರೂಮ್. ಇನ್ನೇನು ನೋಡ್ಬೇಕು ನಾವು, ಯಾಕಂತಂದರೆ ಇವತ್ತು ಬಸ್ಸು ಸ್ವಲ್ಪ ಬೇಗ ಇದೆ. ಅವತ್ತು ನಿನ್ನೆ ಥರ ನಾನು 12 ಗಂಟೆ ಮಾಡ್ಕೊಂಡಿಲ್ಲ, ಬೇಗ 7:15 ಮಾಡಿದ್ದೀನಿ. ನೋಡಿ, ಇಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ರೀ, ಸಿಟಿ ಡೆವಲಪ್ಮೆಂಟು ಔಟ್ಸ್ಕರ್ಟಲ್ಲಿ. 1 ಅವರ್ ರೆಸ್ಟು. ಆ್ಯಕ್ಚುಲಿ ನಾವು 1 ಅವರ್ ರೆಸ್ಟ್ ಮಾಡಬಾರ್ದಾಗಿತ್ತು, ಯಾಕಂತಂದರೆ ಆಮೇಲೆ ಹೇಳ್ತೀನಿ, ಲೇಟಾಗೋಯ್ತು ನಮಗೆ. ಸೊ, ಇಲ್ಲಿಂದ ನಾವು 1 ಅವರ್ ರೆಸ್ಟ್ ಮಾಡಿ ಹೊರಟಿದ್ದೆ ಸೀದಾ ಚಾರ್ ಮಿನಾರ್. ನನ್ನ ಮಗನ ಚಾರ್ ಮಿನಾರು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಅಷ್ಟೇ. ಅಯ್ಯೋ, ರೀಚ್ ಆಗೋದಕ್ಕೆ 1.25 ತಾಸು ಬೇಕಾಯ್ತು ನಮಗೆ. ಏನು ಕ್ರೇಜಿ ಟ್ರಾಫಿಕ್ ಅಂತೀರ ಸಿಟಿ ಒಳಗಡೆ. ಅಯ್ಯಯ್ಯೋ, ಹುಚ್ಚಿಡ್ದೋಯ್ತು ನನಗೆ. ಇಂಥ ಟ್ರಾಫಿಕ್ಕು ಇರುತ್ತಾ? ಜೊತೇಲಿ ಯಾರೂ ರೂಲ್ಸ್ ಫಾಲೋ ಮಾಡಲ್ಲ, ಯಾರೂ ಹೆಲ್ಮೆಟ್ ಹಾಕಲ್ಲ, ಒನ್ ವೇದಲ್ಲೆಲ್ಲ ನುಗ್ತಾರೆ. ಕ್ರೇಜಿ ರೀ ಸಿಟಿ ಸೆಂಟ್ರ್ ಮಾತ್ರ, ಹೋಗಲೇಬಾರ್ದು. ಅಂತೂ ಚಾರ್ಮಿನಾರ್ಗೆ ಎಂಟ್ರಿ ಕೊಟ್ವಿ ವೀಕ್ಷಕರು. ಇಲ್ಲೆಲ್ಲ ಕಂಪ್ಲೀಟ್ ಗೋಲ್ಡ್ ಏರಿಯಾ ಇದೆ ಆ್ಯಕ್ಚುಲಿ. ಗೋಲ್ಡು, ಜ್ಯುವೆಲರಿ, 1 ಗ್ರಾಮ್ ಗೋಲ್ಡ್ ಇದೆ ಚಾರ್ಮಿನಾರು. ಚಾರ್ಮಿನಾರ್ ಹಿಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ, ಬಟ್ ತುಂಬ ಚೆನ್ನಾಗಿದೆ, ಬಿಗ್ಗಾಗಿದೆ. ಆ್ಯಂಡ್ ಇನ್ನೊಂದು 9 ಗಂಟೆಯಿಂದ 5 ಗಂಟೆ ಅಷ್ಟೇ ಎಂಟ್ರಿ ಇದಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ, ನಾವು ಹೋಗಲಿಲ್ಲ, ಯಾಕಂತಂದ್ರೆ ನಾವು ಹೋಗಿದ್ದೆ 6 ಗಂಟೆಗೆ. 6 ಗಂಟೆ ರೀಚ್ ಆಗೋ ತನಕ ಒಂದು 6 ಗಂಟೆ ಆಗಿತ್ತು. ಅಲ್ಲಿ ದೊಡ್ಡದು ಮಾನ್ಯುಮೆಂಟ್ ತುಂಬ ಚೆನ್ನಾಗಿದೆ ಇದು. ಒಳಗಡೆ ಕಾರ್ವಿಂಗ್ಸ್ ಇರ್ಬೋದು, ಕೆತ್ತನೆ ಮಾಡಿರೋದು ತುಂಬ ಚೆನ್ನಾಗಿದೆ. ಒಳಗಡೆ ಬಿಡ್ತಾರೆ ಕೂಡ, ನೀವು ಅಲ್ಲೆಲ್ಲ ಹೋಗ್ಬೋದು. ನಾನು ಝೂಮ್ ಮಾಡ್ತೀನಿ ನೋಡಿ, ಅಲ್ಲೆಲ್ಲ ಹೋಗ್ಬೋದು, ನೀವು ಒಳಗಡೆ ಎಲ್ಲ ಓಡಾಡ್ಬೋದು. ಬಟ್ ನಾವು ಹೋಗಿದ್ದು ಲೇಟು. ಬಟ್ ಆದರೂ ಎಷ್ಟು ಜನ ಇದ್ದರು ಅಂತಂದರೆ, ಅದು ಶಾಪಿಂಗ್ ಏರಿಯಾ ಅಲ್ವಾ, ಅದಕ್ಕೆ ತುಂಬಾ ಜನ ಇದ್ದರು. ಆಮೇಲೆ ಜೇಬುಗಳರು, ಮೊಬೈಲ್ಗಳರೆಲ್ಲ ತುಂಬ ಇದ್ದಾರಂತೆ ಈ ಏರಿಯಾದಲ್ಲಿ. ಸೊ, ಯಾರಾದರೂ ಬಂದಾಗ ಹುಷಾರು. ನನಗೆ ಶೂಟ್ ಮಾಡೋಕ್ಕೆ ಭಯ ಆಯ್ತು, ಯಾರು ಫೋನ್ ಇನ್ನು ಕಸ್ಕೊ ಓಡೋಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಭಯ ನನಗೆ. ಓಕೆ. ಸೊ, ಅದಕ್ಕೋಸ್ಕರ ಹುಷಾರಾಗಿ ಮಾಡಿದೆ. ಸೊ, ಇಲ್ಲೆಲ್ಲ ಜ್ಯುವೆಲರಿ ಇತ್ತು. ಜಾಸ್ತಿ ಶಾಪಿಂಗ್ ಸಿಟಿ ಓಡಾಡಲಿಲ್ಲ, ಯಾಕೆ ಗೊತ್ತಾ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ರೀ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಇರೋದೊಂದು ಅರ್ಧ ಗಂಟೆ. ಆ್ಯಂಡ್ ಈ ಟ್ರಾಫಿಕ್ಕಲ್ಲಿ ನಾವು ಹೋಗಿ ಮುಟ್ಕೊಂಡ್ರೆ ಸಾಕು. ಅಂತೂ ಇಂತೂ ಇನ್ನೊಂದು ರಾಕೆಟ್ ವಾಲ ಬಂದ, ಆ್ಯಂಡ್ ನಮಗೆ ಬಂದರು. ಆ್ಯಂಡ್ ಆಲು ಕರ್ಕೊಂಡೋದ್ರು. ಆ್ಯಂಡ್ ಮಳೆ ಬೇರೆ. ಈ ಮಳೆಯಲ್ಲೇ ಅಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವೀಟ್ ಕೂಡ ತೊಗೊಂಡ್ಬಿಟ್ಟೆ ನಾನು. ಕುಬಾನಿಕಾ ಅಂತ ಒಂದು ಇದು ಬರುತ್ತೆ, ಕುಬಾನಿಕಾ ಮಿಠಾಯಿ ಅಂತ ತೊಗೊಂಡೆ. ಆಮೇಲೆ ಅಂತೂ ಇಂತೂ ರೀಚ್ ಆದ್ವಿ ನಾವು. 7 ಕಾಲಿಗೆಲ್ಲ ಬಸ್ ಇತ್ತು. ಆಲ್ಮೋಸ್ಟ್ 7:10ಕ್ಕೆಲ್ಲ ಜಬ್ಬಾರ್ ಟ್ರಾವೆಲ್ಸ್ ರೀಚ್ ಆದ್ವಿ.
ಬರ್ಬೇಕಾದ್ರೆ ನ್ಯಾಷನಲ್ ಟ್ರಾವೆಲ್ಸು, ಹೋಗ್ಬೇಕಾದ್ರೆ ಜಬ್ಬಾರ್ ಟ್ರಾವೆಲ್ಸು. ಓಕೆ, ಸೊ ಇದು ಪಿಕಪ್ ವ್ಯಾನು. ಆ ಟ್ರಾಫಿಕಲ್ಲಿ ದೊಡ್ಡ ಬಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಔಟ್ಸ್ಕರ್ಟಲ್ಲಿ ಬಸ್ ನಿಲ್ಸ್ಕೊಂಡಿರ್ತಾರೆ. ನೋಡಿ ಇಲ್ಲಿದೆ ಬಸ್ಸು, ಅಲ್ಲಿಂದ ಪಿಕಪ್ ವ್ಯಾನಲ್ಲಿ ಬಂದು ಜಬ್ಬಾರ್ದು ಇಲ್ಲಿ ನಾವು ಹತ್ಕೊಳ್ಳೋದು. ಈ ರೀತಿ ವ್ಯವಸ್ಥೆ. ಇಲ್ಲೇ ಊಟ ಗೀಟ ಎಲ್ಲ ವ್ಯವಸ್ಥೆ ಇರುತ್ತೆ. ಊಟ ಗೀಟ ಮಾಡಿಕೊಂಡು ನನ್ನ ಮಗಂದು ಅಲ್ಲಿಂದ ಹೊರಟ್ವಿ. ಅಂತೂ ಬಸ್ಸಿಗೆ ಬಂದ್ವಿ, ಕೂತ್ಕೊಂಡ್ವಿ, ಹೈದರಾಬಾದ್ನ ಔಟ್ಸ್ಕರ್ಟನ್ನು ನೋಡ್ಕೊತ ಇವತ್ತಿನ ನಮ್ಮ ದಿನವನ್ನು ಮುಗಿಸಿದ್ವಿ ಸ್ನೇಹಿತರೆ. ಗೊತ್ತಾಯ್ತಲ್ವ? ಸೊ ಇದೇ ರೀತಿ ಇರುತ್ತೆ ನಮ್ಮ ಒಂದು ಇನ್ಫ್ಲೂಯೆನ್ಸರ್ನ ಲೈಫು. ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತೀವಿ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಿರ್ತೀವಿ. ಸೊ ಇದು ಹೈದರಾಬಾದ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಟಿಯಲ್ಲಿ ಹೆಂಗಿರುತ್ತೆ ನಮ್ಮ ಲೈಫ್, ಅಂದರೆ ದಿನ ದಿನ ನಮ್ಮ ಶೂಟ್ ಯಾವ ಥರ ಇರುತ್ತೆ, ಏನೇನು ಶೂಟ್ ಮಾಡ್ತೀವಿ, ಇದನ್ನು ನಾನು ನಿಮ್ಮ ಮುಂದೆ ರೆಗ್ಯುಲರ್ ಆಗಿ ಪ್ರತಿದಿನ ನಾನು ನಿಮಗೆ ತೊಗೊಂಬರ್ತೀನಿ. ನಾವು ರೀಚ್ ಆಗಿದ್ದು ಬೆಂಗಳೂರು ಮರುದಿನ ಬೆಳಿಗ್ಗೆ. ಇವನು ಬೇಗ ಬಿಟ್ಟ, ಪರವಾಗಿಲ್ಲ, ಬೆಳಗಿನ ಜಾವ ಒಂದು 6 ಗಂಟೆಗೆಲ್ಲ ರೀಚ್ ಆದ್ವಿ. ಸೊ ಇವತ್ತಿನ ಶೂಟ್ ಬಗ್ಗೆ ಯೋಚನೆ ಮಾಡ್ಕೊತ ಈ ದಿನವನ್ನು ಎಂಡ್ ಮಾಡೋಣ. ಸಿಗ್ತೀನಿ ವೀಕ್ಷಕರೇ, ನಮಸ್ಕಾರ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು.